ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅನಿರುದ್ಧ್ ಜಗನ್ನಾಥ್, ನರರೋಗ ಶಸ್ತ್ರಚಿಕಿತ್ಸಾ ತಜ್ಞ, ಬ್ರೈನ್ ಆ್ಯಂಡ್ ಸ್ಪೈನ್ ಸರ್ಜನ್. ನಾನು ಬೆಂಗಳೂರಿನ ಆಸ್ಟರ್ RV ಆಸ್ಪತ್ರೆ JP ನಗರದಲ್ಲಿ ಕೆಲಸ ಮಾಡ್ತೇನೆ. ಇವತ್ತಿನ ದಿವಸ ನಿಮಗೆ ನರರೋಗಕ್ಕೆ ಸಂಬಂಧಪಟ್ಟಂಗೆ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಟ್ರೈಜಮೈನಲ್ ನ್ಯೂರಾಲ್ಜಿಯಾ ಅಥವಾ ನಾವು ಕನ್ನಡದಲ್ಲಿ ಕಪೋಲ ನರಶೂಲೆ ಅಂತ ಒಂದು ಕಂಡೀಷನ್ ಬಗ್ಗೆ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕಪೋಲ ನರಶೂಲೆ ಅಂದರೆ ಏನು, ಅದು ಯಾರಿಗೆ ಏನು ತೊಂದರೆ ಕೊಡುತ್ತೆ, ಅದನ್ನು ಯಾವ ರೀತಿ ನಾವು ಟ್ರೀಟ್ಮೆಂಟ್ ಮಾಡಿ ಅದನ್ನು ಸರಿಪಡಿಸ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಟ್ರೈಜಮೈನಲ್ ನ್ಯೂರಾಲ್ಜಿಯಾ ಅನ್ನೋದು ಸಾಧಾರಣಕ್ಕೆ 1,00,000 ಜನರಲ್ಲಿ 5 ಜನರಿಗೆ ಕಾಣಿಸುತ್ತೆ. ಸಾಮಾನ್ಯವಾಗಿ ಮಿಡ್ಲ್ ಏಜ್ ಗ್ರೂಪ್ ಅಂದರೆ ಒಂದು 30ರಿಂದ 60-70 ವಯಸ್ಸಿನ ಜನರಲ್ಲಿ ಕಾಣುತ್ತೆ. ಯಾರಿಗೆ ಬೇಕಾದರೂ ಇದು ಬರಬಹುದು. ಈ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ ಮುಖದಲ್ಲಿ ಒಂದು ಕಡೆ ಕರೆಂಟ್ ಶಾಕ್ ಅಂದರೆ ಎಲೆಕ್ಟ್ರಿಕ್ ಶಾಕ್, ಕರೆಂಟ್ ಶಾಕ್ ಹೊಡೆಯೋ ಥರ ಸಡನ್ನಾಗಿ ತೀವ್ರತರವಾದ ನೋವು ಕಾಣಿಸಿಕೊಳ್ಳುತ್ತೆ. ಅದು ಎಪಿಸೋಡಿಕ್ ಆಗಿರ್ಬೋದು, ತಾತ್ಕಾಲಿಕವಾಗಿ ಸಡನ್ನಾಗಿ 1 ಸೆಕೆಂಡ್ ಬಂದು ಈ ರೀತಿ ಸಿಕ್ಕಾಪಟ್ಟೆ ಜಾಸ್ತಿ ಹೆಚ್ಚು ನೋವಾಗ್ಬಿಟ್ಟು ಮತ್ತೆ ಆದಷ್ಟು ಕದೆ ಅದು ನೋವು ಹೋಗುತ್ತೆ. ಈ ರೀತಿ ಈ ಎಪಿಸೋಡ್ಸ್ ಏನಿದೆ ಇದು ಕೆಲವೊಂದು ಸರಿ ಟ್ರಿಗರ್ ಆಗೋ ಚಾನ್ಸ್ ಇರುತ್ತೆ. ಯಾವ ರೀತಿ ಟ್ರಿಗರ್ ಆಗ್ಬೋದು ಅಂದರೆ ಹಲ್ಲುಜ್ಬೇಕಾದ್ರೆ ಈ ರೀತಿ ನೋವು ಕಾಣಿಸ್ಕೊಳ್ಬೋದು, ತಂಪು ಪಾನೀಯ ಕುಡಿಬೇಕಾದ್ರೆ, ಐಸ್ ಕ್ರೀಮ್ ತಿನ್ಬೇಕಾದ್ರೆ ಈ ರೀತಿ ನೋವು ಕಾಣಿಸ್ಕೊಳ್ಬೋದು, ತಂಪಾದ ಗಾಳಿ ಮುಖದ ಮೇಲೆ ಬೀಸಿದಾಗ್ಲೂ ಇದು ಕಾಣಿಸ್ಕೊಳ್ಬೋದು. ಅದು ಎಷ್ಟು ತೀವ್ರತರವಾಗಿರುತ್ತೆ ಅಂದರೆ ಅದು ವರ್ಣಿಸಲಾಗದಷ್ಟು. ತುಂಬ ಜನ ಇದರಿಂದ ಡಿಪ್ರೆಷನ್ ಅಂದರೆ ಖಿನ್ನತೆಗೆ ಹೋಗೋ ಚಾನ್ಸ್ ಇರುತ್ತೆ. ಎಷ್ಟೋ ಜನ ಮುಖದಲ್ಲಿ ಕೆಲವೊಂದು ಭಾಗ ಶೇವ್ ಮಾಡಲಿಕ್ಕೂ ಹಿಂಜರಿತಾರೆ, ಯಾಕಂದರೆ ಅದು ಶೇವಿಂಗ್ ಬ್ಲೇಡ್ ಟಚ್ ಆದ ತಕ್ಷಣವೂ ಅದು ಈ ರೀತಿಯಾದ ನೋವು ಕಾಣಿಸ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದೇ ರೀತಿ ಕೆಲವರು ಬ್ರಷ್ ಮಾಡೋದನ್ನೇ ಬಿಟ್ಬಿಟ್ಟಿರ್ತಾರೆ. ಇಂಥ ತೀವ್ರತರವಾದ ನೋವು ಈ ಕಪೋಲ ನರಶೂಲೆ ಅಂದರೆ ಟ್ರೈಜಮೈನಲ್ ನ್ಯೂರಾಲ್ಜಿಯಾದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ಯಾಕಾಗುತ್ತೆ ಅಂದರೆ ನಮ್ಮ ದೇಹದ ಅಂಗಾಂಗ ರಚನೆಯಲ್ಲಿ ನೀವು ನೋಡಿದರೆ ಈ ಟ್ರೈಜಮೈನಲ್ ನರ್ವ್ ಅಂದರೆ 5ನೇ ಮುಖ್ಯ ನರ ಏನಿದೆ ಅದು ನಮ್ಮ ಮುಖದ ಅರ್ಧ ಭಾಗ ಇಲ್ಲಿ ತೋರಿಸಿರೋ ಥರ 3 ಭಾಗಗಳಾಗಿ ವಿಂಗಡಣೆಯಾಗಿ ಅದಕ್ಕೆ ಸಂವೇದನಾ ಶಕ್ತಿ ಮತ್ತು ನಾವು ಜಗಿಲಿಕ್ಕೆ ಏನು ಶಕ್ತಿ ಬರಬೇಕು ಆ ನರದಿಂದ ಬರುತ್ತೆ. ಆ ನರ ಒಂದು ಜಾಗದಲ್ಲಿ ಈ ಬ್ರೈನ್ ಅನ್ನೋದು ಸೇರುವಂಥ ಜಾಗದಲ್ಲಿ ಕೆಲವೊಂದು ಸರಿ ನ್ಯೂರೋವ್ಯಾಸ್ಕ್ಯುಲರ್ ಕಾನ್ಫ್ಲಿಕ್ಟ್ ಆಗ್ತದೆ. ಅಂದರೆ ಏನಾಗ್ತದೆ ಅಂದರೆ ಈ ನರದ ಮೇಲೆ ಒಂದು ರಕ್ತನಾಳ ಅದರ ಮೇಲೆ ಕೂತು ಆ ರಕ್ತನಾಳದಲ್ಲಿ ಯಾವಾಗ ರಕ್ತ ಸಂಚಾರ ಆಗುತ್ತೆ ಆ ಪಲ್ಸೇಷನ್ಸಿಗೆ ಆ ಜಾಗದಲ್ಲಿ ಇಫ್ಯಾಕ್ಟಿಕ್ ಟ್ರಾನ್ಸ್ಮಿಷನ್ ಅಂತ ಒಂದು ಕ್ರಿಯೆ ಆಗ್ತದೆ. ಅದರಲ್ಲಿ ನಾವು ಸಿಂಪಲಾಗಿ ಹೇಳಬೇಕು ಅಂದರೆ ಈ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತೀವಲ್ಲ ಆ ರೀತಿ ಒಂದು ಕ್ರಿಯೆ ಆಗ್ತದೆ. ಅದರಿಂದ ಈ ನರವಲ್ಲಿ ಸ್ಪಾಂಟೇನಿಯಸ್ ಟ್ರಾನ್ಸ್ಮಿಷನ್ ಶುರುವಾಗಿ ಅದರಿಂದ ನಮಗೆ ಈ ರೀತಿಯಾದ ತೀವ್ರತರವಾದ ನೋವು ಕಾಣಿಸಿಕೊಳ್ಳುತ್ತೆ. ಇದನ್ನು ಟ್ರೀಟ್ಮೆಂಟ್ ಮಾಡದೆ ಇದು ಬಿಡದೇ ಇದ್ದಾಗ ಏನಾಗ್ತದೆ ಅಂದರೆ ಕಂಟಿನ್ಯೂಸ್ ಆಗಿ ನೋವು ಟ್ರಾನ್ಸ್ಮಿಷನ್ ಕಂಟಿನ್ಯೂಸ್ ಆಗಿ ನೋವು ಬರೋಕ್ಕೆ ಶುರುವಾಗಿ ಇದು ಟೈಪ್ 2 ಟ್ರೈಜಮೈನಲ್ ನ್ಯೂರಾಲ್ಜಿಯಾ ಅಂತ ಹೇಳ್ತೇವೆ. ಆ ಪ್ರಕಾರವಾಗಿ ತೊಂದರೆ ಕೊಡಲು ಶುರು ಮಾಡ್ತದೆ. ಇದಕ್ಕೆ ಸಾಮಾನ್ಯವಾಗಿ ಪ್ರಥಮತವಾಗಿ ಟ್ರೀಟ್ಮೆಂಟ್ ಏನಿದೆ ಅದು ನಾವು ಮಾತ್ರೆ ಮತ್ತು ಮೆಡಿಸಿನ್ಸಿಂದ ಟ್ರೀಟ್ಮೆಂಟ್ ಮಾಡ್ತೇವೆ. ಕಾರ್ಬಮಜಪೀನ್ ಅಥವಾ ಆಕ್ಸ್ಕಾರ್ಬಮಜಪೀನ್ ಅನ್ನೋ ಮಾತ್ರೆಯಿಂದ ನಾವು ಫಸ್ಟು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಶುರು ಮಾಡ್ತೇವೆ. ಕೆಲವರಿಗೆ ಮಾತ್ರೆಯಿಂದ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸ್ ಇರುತ್ತದೆ. ಕೆಲವರಿಗೆ ಮಾತ್ರೆ ಸರಿ ಹೋಗಲ್ಲ, ಕೆಲವರಿಗೆ ಮಾತ್ರೆ ಎಫೆಕ್ಟು ಆಗೋದಿಲ್ಲ. ಅಂಥವರಿಗೆ ಆಪರೇಷನ್ ಅಂದರೆ ಶಸ್ತ್ರಚಿಕಿತ್ಸೆ ಮೂಲಕವಾಗಿ ಇದಕ್ಕೆ ಟ್ರೀಟ್ಮೆಂಟು ಮಾಡ್ಬೋದು. ಇದರಲ್ಲಿ ನಾವು ಮಾಡುವ ಶಸ್ತ್ರಚಿಕಿತ್ಸೆ ಯಾವ ರೀತಿ ಇರ್ತದೆ ಅಂದರೆ ಈ ಜಾಗದಲ್ಲಿ ನಾವು ಓಪನ್ ಮಾಡಿ ಒಳಗಡೆ ಹೋಗಿ ಆ ನರದ ಮೇಲೆ ಯಾವುದು ರಕ್ತನಾಳ ಕೂತಿರ್ತದೆ ಅದನ್ನು ನಾವು ಬೇರ್ಪಡಿಸಿ ಅದರಲ್ಲಿ ಟೆಫ್ಲಾನ್ ಅಂತ ಒಂದು ಸಣ್ಣದಾದ ಒಂದು ಮೆಟೀರಿಯಲನ್ನು ಹಾಕಿ ಅದನ್ನು ಬೇರ್ಪಡಿಸಿ ಇದಕ್ಕೆ ಕಾರಣವನ್ನು ಏನಿದೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಈ ಟ್ರೈಜಮೈನಲ್ ನ್ಯೂರಾಲ್ಜಿಯಾಗೆ ಸೊಲ್ಯೂಷನ್ನ ಕೊಡಬಹುದು. ಅದೇ ರೀತಿ ತುಂಬ ಆಪರೇಷನ್ ಅಂದರೆ ಶಸ್ತ್ರಚಿಕಿತ್ಸೆಗೆ ಅನುವಾಗದೇ ಇರುವಂಥ ರೋಗಿಗಳಿಗೆ ಕೆಲವೊಮ್ಮೆ ಗೆಜೇರಿಯನ್ ಗ್ಯಾಂಗ್ಲಿಯಾನ್ ಇಂಜೆಕ್ಷನ್ ಅಂತ ಹೇಳಿ ಈ ಜಾಗದಲ್ಲಿ ಒಂದು ಇಂಜೆಕ್ಷನ್ ಕೊಟ್ಟು ನರವನ್ನು ನಂಬ್ ಮಾಡಿ ಅದು ಸಹ ಒಂದು ರೀತಿಯಾದ ಟ್ರೀಟ್ಮೆಂಟು ಕೊಡಬಹುದಾಗಿದೆ. ನಮ್ಮ ರೋಗಿಗಳಲ್ಲಿ
ಈ ಥರದ ಕಂಡೀಷನ್ ಇದು ಟ್ರೈಜಮಿನಲ್ ನ್ಯೂರಾಲಜಿ ಏನಿದೆ ನಾವು ತುಂಬ ಕಾಮನ್ ಆಗಿ ನೋಡ್ತೀವಿ. ಎಷ್ಟೋ ಜನಕ್ಕೆ ಅದು ಈ ಥರದ ಪ್ರಾಬ್ಲಮ್ ಅಂತ ಗೊತ್ತಿರಲ್ಲ. ಕೆಲವೊಂದು ಸರಿ ಇದು ದಂತಪಂಕ್ತಿಯಿಂದ ಆಗುವಂಥ ತೊಂದರೆ ಅಂತ ಅಂದ್ಕೊಂಡು ವಕ್ರದಂತ ಚಿಕಿತ್ಸಾ ತಜ್ಞರನ್ನು ನೋಡಿ ಟ್ರೀಟ್ಮೆಂಟು ಮಾಡಿಸಿರ್ತಾರೆ. ಕೆಲವೊಂದು ಸರಿ ಸರಿ ಹೋಗಿರಲ್ಲ, ಕೆಲವೊಂದು ಸರಿ ಕಾರಣವನ್ನು ಕಂಡುಹಿಡಿದಿರಲ್ಲ. ಸೊ ಅದೇ ರೀತಿ ಯಾವಾಗ ಹರಿಯುವಂಥ ನೋವು ಮುಖದಲ್ಲಿ ಬರ್ತದೆ ಅಂಥ ಟೈಮಲ್ಲಿ ನಿಮ್ಮ ನರಶಸ್ತ್ರಚಿಕಿತ್ಸಾ ತಜ್ಞರನ್ನು ನೋಡಿ ಒಂದು ಸಾರಿ ಅದಕ್ಕೆ ಏನದು ಟೆಸ್ಟಿಂಗ್ ಪರೀಕ್ಷೆ ಏನಿದೆ ಅದು ಮಾಡಿಸಿ ಇದಕ್ಕೆ ಮುಂದಿನ ಟ್ರೀಟ್ಮೆಂಟನ್ನು ಕೊಡಬಹುದು. ಸೊ ಈ ವಿಚಾರ ನಾನು ಇವತ್ತೇನು ಡಿಸ್ಕಸ್ ಮಾಡಿದ್ದೀನಿ ನಿಮಗೆಲ್ಲ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡು ನಾನು ಈ 2 ಮಾತುಗಳನ್ನು ಮುಗಿಸ್ತೇನೆ. ಇದರ ವಿಚಾರವಾಗಿ ಟ್ರೈಜಮಿನಲ್ ನ್ಯೂರಾಲಜಿಯ ವಿಚಾರವಾಗಿ ಯಾವುದೇ ರೀತಿಯಾದ ಪ್ರಶ್ನೆಗಳಿದ್ದಲ್ಲಿ ದಯವಿಟ್ಟು ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಶ್ನೆ ಏನಿದೆ ಅದನ್ನು ಕೇಳಿ ಪರಿಹಾರವನ್ನು ಒದಗಿಸ್ಕೊಳ್ಳುತ್ತಾ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.